ಮಕ್ಕಳು ಎಷ್ಟು ಓದಿದ್ರು ಅರ್ಥ ಇರಲ್ಲ, ಎಕ್ಸಾಮ್ ಬಂದಾಗ ಮರ್ತೋಗ್ಬಿಡುತ್ತೆ ಅಂತ ಹೇಳಿ. ಅದು ಜನರಲ್ ಆಗಿ ಎಲ್ಲ ಮಕ್ಕಳಿಗೂ ಯೂಸ್ ಆಗೋ ತರಹ ನಾನು ಮಂತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ. ಆ ಮಂತ್ರಾನುಷ್ಠಾನದ ಈ ಸತಿ ಒಳ್ಳೆ ಅಂಕಗಳನ್ನು ತೆಗೆದುಕೊಂಡಿರತಕ್ಕಂಥ ಎಷ್ಟೋ ಕುಟುಂಬಗಳ ಮಕ್ಕಳಿದ್ದಾರೆ. ಅದನ್ನು ಮಕ್ಕಳ ಕೈಯಲ್ಲಿ ನೀವು ಹೇಳಿಸ್ಬೇಕು. ಆದರೆ ಮಕ್ಕಳಿಗೆ ನಾವು ಸಾಯಂಕಾಲ 6 ಗಂಟೆ ಆದರೆ ಪಾನಿಪುರಿ ಗಾಡಿ ಕಳಿಸ್ತೀವಿ, ರಾತ್ರಿ 7 ಗಂಟೆ ಆದರೆ ಮೊಬೈಲ್ ಕೈಯಲ್ಲಿ ಕೊಡ್ತೀವಿ. ಮಕ್ಕಳನ್ನು ದಾರಿ ತಪ್ಪಿಸೋದು ಯಾರು ಅಂದರೆ ತಂದೆ ತಾಯಿ, ನಾವೇ ದಾರಿ ತಪ್ಪಿಸ್ತಾ ಇದ್ದೀವಿ. ನಮ್ಮ ಮಕ್ಕಳನ್ನು ಸರಿಯಾದ ರೀತಿ ಇಷ್ಟಿಷ್ಟು ಕ್ರಮ, ಇಷ್ಟೊತ್ತು ಆಟ ಆಡಬೇಕು, ಇಷ್ಟೊತ್ತು ಓದಬೇಕು, ಇಷ್ಟೊತ್ತಿಗೆ ಮಲಗಬೇಕು, ಇಷ್ಟೊತ್ತಿಗೆ ಎದ್ದೇಳಬೇಕು, ಈ ಕಂಡೀಷನ್ನಾಗಿ ನಾವು ಯಾರು ಮಾಡ್ತಾ ಇದ್ದೀವಮ್ಮ? ಮಾಡೋರು ಮಾತ್ರ ಕೈ ಎತ್ತಿ ನೋಡೋಣ. ಯಾರೂ ಮಾಡ್ತಿಲ್ಲಮ್ಮ, ಮಾಡೋಕ್ಕಾಗಲ್ಲ. 6 ಗಂಟೆ ಪಾನಿಪುರಿ ಗಾಡಿ ಹತ್ರ ಕಳಿಸ್ತಿಲ್ಲ ಅಂದರೆ ಮಕ್ಕಳು ಕೇಳಲ್ಲ. ಅವ್ರ ಕೈಲಿ ಮೊಬೈಲ್ ಕೊಡಲಿಲ್ಲ ಅಂದರೆ ರಾತ್ರಿ ಊಟ ಮಾಡಲ್ಲ. ರಾತ್ರಿ 11 ಗಂಟೆ ಆದರೂ ಮೊಬೈಲ್ ತಿರುಗಿಸ್ತಾ ಇದ್ರು ನೋಡ್ಕೊಂಡು ತಂದೆ ತಾಯಿ ಸುಮ್ಮನೆ ಇರಬೇಕೇ ವಿನಃ ಅದು ಯಾಕೆ ತಿರುಗಿಸ್ತೀಯ ಅಂತ ಕೇಳೋ ದಮ್ಮು ನಮಗಿಲ್ಲ ಇವತ್ತು ತಂದೆ ತಾಯಿಗೆ. ಹೌದಲ್ವೋ? ನಾವೇನು ಮೊಬೈಲು ಕೈ ಕೊಟ್ಟು ಬೇಕಾದ ಪಾನಿಪುರಿ ಕೊಟ್ಟು ನಾಲಿಗೆಗೆ ರುಚಿ ಬೇಕು, ಕಣ್ಣು ನೋಡೋದಕ್ಕೆ ಒಂದು ಮೊಬೈಲ್ ಬೇಕು, ಮೊಬೈಲಲ್ಲಿ ಇಂಟರ್ನೆಟ್ ಇರಬೇಕು, ಯಾವುದು ನೋಡ್ತಾರೆ ಯಾವುದು ನೋಡೋದಿಲ್ಲ ಅಂತಕ್ಕಂಥ ಪ್ರಜ್ಞೆ ನಮಗೆ ಇಲ್ದಿರ ನಮ್ಮ ಮಕ್ಕಳನ್ನ ತಯಾರು ಮಾಡ್ತೀವಿ. ಇವತ್ತು ಮಕ್ಕಳು ಓದಲ್ಲ ಅಂದರೆ ಯಾರು ತಪ್ಪು? ಓದ್ತಾರೆ, ಜ್ಞಾಪಶಕ್ತಿ ಇಲ್ಲ ಅಂದರೆ ಜ್ಞಾಪಶಕ್ತಿಗೆ ಬೇಕಾದ ಮೆಡಿಸಿನ್ ನಾವು ಕೊಟ್ಟಿದ್ದೀವಿ, ಅದ್ರ ಪ್ರಕಾರನೇ ಹೋಗಬೇಕು. ಅದು ಪ್ರಶ್ನೆ ಅಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ನನ್ನಿಂದಿಲ್ಲ. ಯಾಕೆಂದರೆ ನಾನು ತಂದೆ ತಾಯಿನೇ ದೂಷಣೆ ಮಾಡ್ತೀನಿ ಈ ವಿಚಾರದಲ್ಲಿ ಮಾತ್ರ. ಮಕ್ಕಳಿಗೆ ಯಾವ ವಯಸ್ಸಲ್ಲಿ ಏನು ಕೊಡಬೇಕು, ಯಾವಾಗ ಏನು ಮಾಡಬೇಕು ಅದನ್ನು ಅವಾಗಲೇ ಮಾಡಬೇಕು. ಹಿಂದೆ ನೀವು ಓದುವಾಗ ನೀವೆಲ್ಲ ಬೆಳೆದು ಬಂದಂಥ ರೀತಿ ಇಂಥ ಮೊಬೈಲ್ ನೋಡಿದ್ರಾ? ಇಂಥ ಮೊಬೈಲ್ ಕೈಲಿಟ್ಕೊಂಡೇ ಬಂದಿದ್ರಾ ನೀವೆಲ್ಲ? ಯಾವತ್ತನ ಸಾಯಂಕಾಲ 6 ಗಂಟೆ ಪಾನಿಪುರಿ ಗಾಡಿಗೆ ಹೋಗಿದ್ರಾ ಸ್ವಾಮಿ ನೀವು? ಏನೂ ಇಲ್ಲ. ಅವಾಗ ಇಷ್ಟು ಹಿಟ್ಟು ಗೊಜ್ಜು, ಅಪ್ಪ ಅಮ್ಮ ದುಡ್ಕೊಂಬರ್ಬೇಕು, ಅವ್ರ ಸಮಕ್ಕೆ ನೀವು ದುಡಿತಿದ್ರಿ ಅವಾಗೂ. ಇವಾಗ ಹಾಕುವಂಥ ಶೋಕಿ ಬಟ್ಟೆನೂ ಇಲ್ಲ, ಅವಾಗ ಇತ್ತಮ್ಮ. ಇವಾಗಿನ ಥರ ಯಾವುದೂ ಅಂಥ ಡಿಸೈನ್ ಇರಲಿಲ್ಲ. ಅದರಿಂದ ನಮ್ಮ ಮನೆ ಇವತ್ತಿನ ಸಹ ನಮ್ಮ ಮನೆ ಕೆಡ್ತಾ ಇದೆ, ಮಕ್ಕಳು ಸರಿಯಾಗಿ ಓದ್ತಿಲ್ಲ ಅಂದರೆ ಕಾರಣ ಅದಕ್ಕೆ ತಪ್ಪು ನಮ್ಮಲ್ಲೇ ಇದೆ. ನಾವು ಸರಿಪಡಿಸ್ಕೊ. ಈಗೂ ಕಾಲ ಮಿಂಚಿಲ್ಲ, ಈಗಲೂ ಸಹಿತ ಕಾಲ ಮಿಂಚಿಲ್ಲ. ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಸಾಕಷ್ಟು ಬೇಕಾದಷ್ಟು ಟೆಕ್ನಾಲಜಿಗಳು ಮುಂದಿದೆ. 2,500 ರೂಪಾಯಿ ಮೊಬೈಲ್ ತೊಗೊಂಡ್ರೆ ಇವತ್ತು ಇಂಟರ್ನೆಟ್ ಪ್ಯಾಕೇಜ್ ಫ್ರೀ ಆಗುತ್ತೆ. ಆದರೆ ಜೀವನ ಹಾಳಾಗೋದ್ರ ಬಗ್ಗೆ, ಜೀವನ ಉದ್ಧಾರ ಮಾಡೋಕ್ಕೆ ಯಾವುದಾದ್ರು ಪ್ಯಾಕೇಜ್ ಬಂದಿದ್ರೆ ತೋರಿಸಿ ನನಗೆ. ಜೀವನ ಉದ್ಧಾರದ ಪ್ಯಾಕೇಜ್ ಯಾವುದಿಲ್ಲ, ಜೀವನ ಹಾಳು ಮಾಡೋ ಪ್ಯಾಕೇಜ್ಗಳು 180 ಇದೆ ಇವತ್ತಿನ ದಿವಸ. ಯಾವ್ದು ಬೇಕು ಯಾವ್ದು ಬೇಡ ಅಂತ ತೀರ್ಮಾನ ಮಾಡೋ ಜ್ಞಾನ ನಮ್ಮಲ್ಲಿರಬೇಕು. ಒಳ್ಳೇದಾಗಲಿ. ಅನ್ನಪೂರ್ಣೇಶ್ವರಿನ ನೋಡಿರೋರು ಮಾತ್ರ ಕೈ ಎತ್ತಿ. ಯಾಕೆಂದ್ರೆ ನಾನು ನಿಮ್ಮ ನೋಡಿ ಸಂತೋಷ ಪಡ್ತೀನಿ. ಅನ್ನಪೂರ್ಣೇಶ್ವರಿನ ನೋಡಿರೋರು ಮಾತ್ರ ಕೈ ಎತ್ತಿ. ಅವರಿಗೆ ಚಿನ್ನದ ಉಂಗುರ, ಚಿನ್ನದ ಸರ, ಈ ಬ್ರಾಸ್ಲೆಟ್ ನಿಮಗೆ. ಅನ್ನಪೂರ್ಣೇಶ್ವರಿನ ಒಬ್ಬ ಚಿತ್ರಗಾರ, ಕಲೆಗಾರ, ಶಿಲ್ಪಿ, ವಿಶ್ವಕರ್ಮ, ಆತ ಅನ್ನಪೂರ್ಣೇಶ್ವರಿಗೆ ಒಂದು ಸೌಟು ಕೈಯಲ್ಲಿ ಕೊಟ್ಟು ಇದು ತಾಯಿ ಅನ್ನಪೂರ್ಣೇಶ್ವರಿ ಅಂತ ತೋರಿಸ್ದ. ಕರೆಕ್ಟ್ ಅಮ್ಮ? ಅಲ್ಲಿಗೆ ವಿಶ್ವಕರ್ಮಿಗೆ ಆತನು ಕೊಡಬೇಕು ಚಿನ್ನದ ಉಂಗುರ, ಚಿನ್ನದ ಬ್ರಾಸ್ಲೆಟ್. ನಿಮ್ಗೆ ಯಾಕೆ ಕೊಡಬೇಕು? ಯಾವುದೇ ಒಂದು ಬೀಜಾಕ್ಷರಿ ಮಂತ್ರ ಆಗಲಿ, ಯಾವುದೇ ಒಂದು ತಂತ್ರ ಮಂತ್ರ ಯಂತ್ರಗಳಾಗಲಿ, ನಾವು ಹೇಳಿದ್ದನ್ನು ನೀವು ಆ ಕಲ್ಪನೆ ತಂದುಕೊಂಡು, ನಾನು ಬೇರೆ ಯಾರಿಗೂ ಪರಿಹಾರ ಹೇಳಿರ್ಬೋದು, ನೀವು ಆ ಪರಿಹಾರವನ್ನು ನಿಮಗೆ ನೀವು ಅಳವಡಿಸ್ಕೊಂಡು ನೀವು ಸಹಿತ ಆ ಅನುಷ್ಠಾನವನ್ನು ಮಾಡಿದ್ರೆ ಖಂಡಿತ ಅನ್ನಪೂರ್ಣೇಶ್ವರನ ನೀವೇ ರೆಡಿ ಮಾಡ್ಬೋದು. ಅದಕ್ಕೋಸ್ಕರ ಬೇರೊಬ್ಬರಿಗೆ ಹೇಳಿರ್ತಕ್ಕಂಥದ್ದು ನಮಗಾಗುತ್ತೋ ಇಲ್ವೋ ಅನ್ನೋದಕ್ಕಿಂತ ನಾವು ಎಷ್ಟು ಶ್ರದ್ಧಾಭಕ್ತಿಯಾಗಿ ಮಾಡಿ ಕೆಲಸ ಸಿದ್ಧಿ ಮಾಡ್ಕೊಂಡಿದ್ದೀವಿ ಅನ್ನೋದೇ ಬಹಳ ಮುಖ್ಯ. ಒಳ್ಳೆಯದಾಗಲಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ?
ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.